ಒಂದು ಕೆಲಸಕ್ಕೆ ಬರೋ ಮಾತಾಡಲ್ಲ ಅವನು. ಯಾವ ಕೆಲಸಕ್ಕೆ ಬರೋ ಕಷ್ಟ ಸುಖಕ್ಕೆ ಅವ್ರಿಗೆ ಸಾಯ್ತಾ ಜನ ಅಂತ ಕಷ್ಟ ಸುಖಕ್ಕೆ ಆಗ್ಬೇಕು. ಬಸ್ ನಿಲ್ಸಿದ ಅಂತ ಆಟೋ ನಿಂತಿದ್ದ ಅವ್ನು ಸಿಗೋನು ಯಾರು CM MLA ಏನು ಅಧಿಕಾರ ಅವ್ನಿಗೆ ಏನು ಕೇಳೋ ಅಧಿಕಾರ ಇಲ್ಲ. ಲಾಯರ್ ಜಗದೀಶ್ ಅವ್ರ ಬಗ್ಗೆ ಚರ್ಚೆ ಮಾಡೋದೇ ವೇಸ್ಟ್ ಅನ್ಕೊಂತೀನಿ. ಈ ಇಸ್ ನಾಟ್ ಅ ಮ್ಯಾನ್ ಟು ಬಿ ಡಿಸ್ಕಸ್ಡ್ ಅಬೌಟ್. ಒಂದು ನಮ್ಮನ್ನು ಕುಣಿಸ್ಬಾರ್ದು ಅಂದ್ ಏನು ಅರ್ಥ ಅವೆಲ್ಲ ತುಂಬಾ ಮೋಸ. ಅವಂತ ಮೋಸ ಇಂಡಿಯಾದಲ್ಲಿ ಯಾವನಿಲ್ಲ. ಹೊರಟಾಗಿ ಮಾತಾಡುವಾಗ ರಿಯಾಕ್ಷನ್ ಹೊರಟಾಗೇ ಇರ್ತದೆ. ಪಬ್ಲಿಸಿಟಿಗೋಸ್ಕರ ಮಾಡೋದು ಅವ್ನ ಮನ್ಸ ಅವನಿಗೋಸ್ಕರ ಅಲ್ಲ, ಪಬ್ಲಿಸಿಟಿ ಆಗಲಿ ನಾವು ಅಂತ ಹೇಳೋ ಆಗಲಿ ಅಂತ. ಲಾಯರ್ ಜಗದೀಶ್ ಅವ್ರ ಬಗ್ಗೆ ಚರ್ಚೆ ಮಾಡೋದೇ ವೇಸ್ಟ್ ಅನ್ಕೊಂತೀನಿ. ಈ ಇಸ್ ನಾಟ್ ಅ ಮ್ಯಾನ್ ಟು ಬಿ ಡಿಸ್ಕಸ್ಡ್ ಅಬೌಟ್. ಅಂತ ವ್ಯಕ್ತಿ ಎಜುಕೇಟೆಡ್ ಮ್ಯಾನ್ ಆಗಿ, ವೆಲ್ ಎಜುಕೇಟೆಡ್ ಮ್ಯಾನ್, ಲಾಯರ್ ಆಗಿ ಲೂಸ್ ಟಾಕ್ ಮಾತಾಡಿ ಹೋದ ಕಡೆ ಲೂಸ್ ಟಾಕ್ ವರ್ತನೆ ಸರಿ ಇಲ್ಲ. ಐ ಥಿಂಕ್ ಇಟ್ ಇಸ್ ನಾಟ್ ವರ್ತ್ ಟು ಟಾಕ್ ಅಬೌಟ್ ಹಿಮ್. ಒಬ್ಬ ಎಜುಕೇಟೆಡ್ ಮ್ಯಾನ್ ಆಗಿ ಆ ಥರ ವರ್ತನೆ ಮಾಡೋದು, ಆ ಥರ ಮಾತನಾಡೋದು ನನಗೇನು ಸರಿ ಅನ್ನಿಸ್ತಾ ಇಲ್ಲ. ಈ ಹ್ಯಾಸ್ ಟು ಬಿಹೇವ್ ಸೆನ್ಸಿಬ್ಲಿ, ಟಾಕ್ ಸೆನ್ಸಿಬ್ಲಿ, ತುಂಬ ನೋಡಿಕೊಂಡು ಮಾತಾಡಬೇಕು. ಆ ಥರ ಮಾತಾಡೋದು ತುಂಬ ಸರಿನೇ ಇಲ್ಲ. ಇದು ಲಾ ಮಾಡಿದಾಗ ಲಾ ಮಾಡಿದ್ದೀನಿ ಅಂದ ತಕ್ಷಣ ಹೆಂಗೆ ಬೇಕಾದಂಗೆ ಮಾಡೋದಲ್ಲ. ಲಾದು ಲಿಮಿಟೇಷನ್ಸ್ ಇದೆ. ಲಾ ಲಿಮಿಟೇಷನ್ಸ್ ಪ್ರಕಾರ ನಡ್ಕೊಂಡು ಹೋಗ್ಬೇಕು ಮನುಷ್ಯ. ಅದಕ್ಕೆ ಲಾ ಇರೋದು. ನಾನು ಲಾ ಮಾಡಿದ್ದೀನಿ ಅಂದ ತಕ್ಷಣ ಹೋಗ್ಬಿಟ್ಟು ಮರ್ಡರ್ ಮಾಡ್ತೀನಿ, ದರೋಡೆ ಮಾಡ್ತೀನಿ ಅಂದರೆ ಅದು ತಪ್ಪು. ಲಾ ಲಿಮಿಟೇಷನ್ಸ್ ಇದೆ. ಸೊ ಆ ಥರ ಅದು ಸೀಮಿತವಾಗಿ ನಡ್ಕೊಬೇಕು ಮನುಷ್ಯ. ಸೊ ಈ ಥರ ಅವ್ರು ಮಾಡ್ತಾ ಇರೋದು ತಪ್ಪು. ಇದು ಯಾವುದೋ ಒಂದು ಗ್ಯಾಂಗ್ ನನ್ನ ವಿರುದ್ಧ ನಿಂತಿದೆ, ದರ್ಶನ್ ಅಭಿಮಾನಿಗಳು ಹೊಡೆದಿದ್ದಾರೆ ಅಂತೆಲ್ಲ ಲೈವ್ ಬಂದು ಹೇಳಿದ್ದಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಅದೆಲ್ಲ ನಂಬಲ್ಲ, ಅದು ಸುಳ್ಳದು. ಅವ್ರ ಮಾತುಗಳೇ ಒಂಥರ ಲೂಸ್ ಹಾಕೋದು. ಸೊ ಅದಕ್ಕಾಗಿ ಅದು ತುಂಬ ತಪ್ಪು. ಅವ್ರು ಮಾತಾಡೋದೇ ತಪ್ಪು. ಆ ಮನುಷ್ಯ ತುಂಬ ಲೂಸ್ ಟಾಕ್ ಮಾಡ್ತಾ ಇರ್ತಾರೆ. ಸರಿ ಇಲ್ಲ ಅವರು. ವೇಸ್ಟ್ ಟು ಟಾಕ್ ಅಬೌಟ್ ಹಿಮ್. CM ಆಗಬೇಕು ಅಂತ ತುಂಬ ಜನ ಬರ್ತಾರೆ. ಅದಕ್ಕೆ ತಕ್ಕ ವ್ಯಕ್ತಿಗಳಿರ್ತಾರೆ, ಅವರೇ CM ಆಗೋಕ್ಕೆ ಯೋಗ್ಯ. ಅದಕ್ಕೆ ನೋಡಿ ಜನಗಳೇ ಆಯ್ಕೆ ಮಾಡ್ತಾರೆ. ಅದು ಅವರು ನಾನು CM ಆಗ್ತೀನಿ ಅಂದ ತಕ್ಷಣ ಅದು ಆಗೋದಲ್ಲ. ಜನಗಳ ಗೊತ್ತು ಯಾರು CM ಆಗಬೇಕು, ಯಾರು ಯಾವ ಸೀಟಲ್ಲಿ ಇರಬೇಕು, ತಕ್ಕಾಗೆ ಆಯ್ಕೆ ಮಾಡ್ತಾರೆ. ಅದಾಗುತ್ತೆ. ಅವ್ರು ಹೇಳಿದ ತಕ್ಷಣ ಅವ್ರೇನು CM ಆಗ್ಬಿಡಲ್ಲ. ಒಂದು ಕೆಲಸಕ್ಕೆ ಬರೋ ಮಾತಾಡಲ್ಲ ಅವನು. ಯಾವ ಕೆಲಸಕ್ಕೆ ಬರೋ ಕಷ್ಟ ಸುಖಕ್ಕೆ ಅವ್ರಿಗೆ ಸಾಯ್ತಾ ಜನ ಅಂತ ಕಷ್ಟ ಸುಖಕ್ಕೆ ಆಗ್ಬೇಕು. ಬಸ್ ನಿಲ್ಸಿದ ಅಂತ ಆಟೋ ನಿಂತಿದ್ದ ಅವ್ನು ಸಿಗೋನು ಯಾರು CM MLA ಏನು ಅಧಿಕಾರ ಅವ್ನಿಗೆ ಏನು ಕೇಳೋ ಅಧಿಕಾರ ಇಲ್ಲ. ಅದ್ಬಿಟ್ಟು ಅವ್ನು ಯಾವ ಅಣ್ಣನ ಕುಣಿಸಿ ಏನಕ್ಕೋಸ್ಕರ ನಮ್ದು ಇದಕ್ಕೋಸ್ಕರ ಕುಣಿಸು. ಅವ್ನು ಕುಣಿಸ್ಬೇಡ ಅಂತ ಯಾವ ಅಧಿಕಾರ ಅವ್ನಿಗಿಲ್ಲ. ಅದು ಕಾರ್ಪೊರೇಷನ್ ಅವ್ರು ಕೇಳಬೇಕು. ಇದ್ದ ಲೈಸೆನ್ಸ್ ಥರ ಅಂದ್ರೆ ನಾವು ಕುಣಿಸ್ತಾ ಇದೀವಿ. ಇವನು ಯಾರು ಕೇಳೋಕ್ಕಾಗಲ್ಲ. ತಪ್ಪು. ಅವನಿಗೆ ನಾಯಿಗೆ ಹೊಡಿಬೇಕು. ಅವನಿಗೆ ಲೋಫರ್ ನನ್ನ ಮಗ. ಅವನು ದೊಡ್ಡ ಲೋಫರ್. ಯಾವಾಗ ಏನೋ ಅಂತಾನೆ. ಲೋಫರ್ ನಂಬರ್ 1 ಲೋಫರ್ ಅವನು. ಯಾರೋ ಬಂದವನು ದೊಣ್ಣೆಲ್ಲ ನಾವು ಮಾತಾಡಿ ಎಂತ ಕೋಪ ಬಂದೇ ಬರ್ತದೆ. ನಿಮಗೆ ಬರ್ತದೆ ಕೋಪ ಅವ್ನು ಮಾತಾಡೋ ಮಾತಿಗೆ. ತಪ್ಪು ಅದೆಲ್ಲ ಮಾಡಬಾರ್ದು. ಅವನು ಮನುಷ್ಯ ಒಬ್ಬ. ಇನ್ನೊಬ್ಬರು ನಮ್ಮ ಹಿಂದೂ ಇದಕ್ಕೆ ತೊಂದರೆ ಕೊಡ್ತಾನೆ ಜಾಸ್ತಿ. ಅವನು ಒಬ್ಬ. ಅವ್ನು ತಪ್ಪು ಹೊಡೆದು ಇನ್ನೂ ನಾಲ್ಕು ರೇಟ್ ಹೊಡಿಬೇಕು ಅವನಿಗೆ. ಅವೆಲ್ಲ ತಪ್ಪು. ಅವೆಲ್ಲ ಹಂಗೆ ಮಾತಾಡೋದು. ಅದು ಅಂದರೆ ನಾನು CM ಕ್ಯಾಂಡಿಡೇಟ್ ಅಂತ. CM ಫಸ್ಟ್ ಅವ್ರ ಮನೆಗೆ CM ಆಗಿ ಬೇರೆ ಮನೆಗೆ CM ಆಗೋದು ಬೇಡ. ಅವೆಲ್ಲ ಸುಮ್ಮನೆ ಆಗಲ್ಲ. ಅವೆಲ್ಲ ಅವನು ಒಂದು ಮೆಂಟ್ಲು ಇದನ್ನೊಂದು ಅವನ್ನೇ TVಲಿ ಇದು ಮಾಡ್ತಾರೆ. ಅವ್ನು ಐಟಾಕ್ ಮಾಡ್ತಾರೆ TVಲಿ. ಅದು ತಪ್ಪು ಅವನು. ಅವನೇನು ಅವ್ನು ಐಟಾಕ್ ಮಾಡೋದು ಎಲ್ಲ TV ಜಾಸ್ತಿ ಅವನದು. ಸುಮ್ಮನೆ ಹೋಗಿ ಐಟಾಕ್ ಮಾಡೋದು ಅವೆಲ್ಲ ತಪ್ಪದು. ಯಾರು ಸಿಗೋದು ಹೊಡೆಯೋದು ತಪ್ಪು. ಅವೆಲ್ಲ ಪಬ್ಲಿಸಿಟಿಗೋಸ್ಕರ ಮಾಡೋದು. ಅವ್ನ ಮನ್ಸ ಅವನಿಗೋಸ್ಕರ ಅಲ್ಲ, ಪಬ್ಲಿಸಿಟಿ ಆಗಲಿ ನಾವು ಅಂತ ಹೇಳೋ ಆಗಲಿ ಅಂತ. ಅಲ್ಲ ಏನು ವೇಸ್ಟ್ ಅವೆಲ್ಲ ಮಾತಾಡೋದು. ಅವನು ಯಾವ ಡಿಪಾರ್ಟ್ಮೆಂಟ್ ಬೈದು ಎಲ್ಲ ಮಾತಾಡ ತಪ್ಪು. ಅವೆಲ್ಲ ಮಾತಾಡೋದು. ಯಾರನ್ನು ದರ್ಶನ್ ಬಗ್ಗೆ ಯಾರ ಬಗ್ಗೆ ಯಾಕೆ ಬೈಬೇಕು? ತಪ್ಪು. ಯಾವ ಬಗ್ಗೆ ನಿಮ್ಗೆ ಆಗಿ ನಮ್ಗೆ ಆಗಿ ಮಾತಾಡ್ಬಾರ್ದು. ಯಾವ ಬಗ್ಗೆನೂ ಕಾನೂನು ಏನೈತೆ ಕಾನೂನು ಬಗ್ಗೆ ಮಾತಾಡ್ಬೇಕು. ಕಾನೂನು ಸರಿ ಇಲ್ಲ. ಅವನೇ ಸರಿ ಇಲ್ಲ. ಫಸ್ಟಾಗಿ ಅವನೇ ಸರಿ ಇಲ್ಲ. ದೊಡ್ಡ ಲೋಫರ್ ಅವನು. ಅವ್ನು ಕರೆಕ್ಟಾಗಿ ಯಾಕೆ ಒಬ್ಬ ಲಾ ಓದುವ ಒಂದು ಪಾರ್ಟಿ ಹೆಂಗೆ ಮಾತಾಡಬೇಕು, ಪಬ್ಲಿಕ್ ಹೆಂಗೆ ಮಾತಾಡ್ಬೇಕು ಹೇಳಿ. ಎಲ್ಲೋ ಮನಗಿದೆಯೇ ಡಿಪಾರ್ಟ್ಮೆಂಟ್ಗೆ ಮಾತಾಡೋದು ಡೀಸೆಂಟ್. ಅವರು ಒಬ್ಬ ಕಾಕಿ ಅವ್ರ ದೇಶಕ್ಕೆ ಅವೆಲ್ಲ ಹೆಂಡತಿ ಮಕ್ಕಳು ಬಿಟ್ಟು ನಮಗೋಸ್ಕರ ಇರ್ತಾರೆ. ಅವೇನೇ ತಪ್ಪು ಮಾಡಿದ್ರು ಅದು ನಮಗೋಸ್ಕರ ಸೇವೆ ಮಾಡ್ತಾರೆ. ಎಲ್ಲ ಮನಗಿದೆಯೇ ಕಮಿಷನರ್ ಅವೆಲ್ಲ ಮಾತಾಡ್ತಾರೆ. ಒಬ್ಬ ಆಫೀಸರ್ ಒಬ್ಬ 1,000 ಜನ ಅವ್ರ ಹಿಂದೆ ಇರ್ತಾರೆ. ಆಫೀಸರ್ ಹಿಂದೆ ಎಲ್ಲ ಮಾತಾಡ ತಪ್ಪದು. ಅವನು ದೊಡ್ಡ ಲೋಫರ್ ಸರ್. ಜಗದೀಶ್ ಅವನ ಲೋಫರ್ ಅವನಿಲ್ಲ ನಿಜವಾಗುವೆ. ಒಬ್ಬ ತೂಕ ಒಬ್ಬ ನಾವು ಓದಿಲ್ಲ ಬೇಕು ನಿಜವಾಗುವೆ.
ಒಬ್ಬ ಮಾತಾಡಿ ಅಂತ ಭಿಕ್ಷಕ ಅನ್ಬಾರ್ದು, ಮರ್ಯಾದಕ್ಕೆ ಹೋಗ್ಬೇಕು. ಅವ್ನ್ದು ಏನೈತೆ ಅವ್ನು ಭಿಕ್ಷಾ ಅವ್ನಿಗೆ ಭಿಕ್ಷಿಕ ಅನ್ಬಾರ್ದು ಯಾವತ್ತೂ. ಅವ್ನ್ದು ಏನೋ ಟೈಮ್ ಕೆಟ್ಟೋದ್ಬೇಕಾ ಯಾರು ಏನು ಮಾತಾಡ್ಬೇಕು. ಒಬ್ಬ ಮನ್ಸಿಗೆ ಮರ್ಯಾದಕ್ಕೆ ಹೋಗ್ಬೇಕು. ಈಗ ನೀವೆಲ್ಲ ಓದಿ ನೀವು ಮರ್ಯಾದೆ ಕೊಟ್ಟಿಲ್ಲ ಏನು ಸುಖ? ಯಾವನಿಗೆ ಭಿಕ್ಷಾ ಅನ್ಬಾರ್ದು. ಒಬ್ಬ ಅವ್ನ ಕತೆ ಅವ್ನೇನು ಮಾಡೋಕ್ಕಲ್ಲ, ಅವ್ನು ಅನೇಕ ಬಂದಿರ್ತದೆ, ಅದಕ್ಕೆ ಅವ್ನು ತೂಕಾಗಿ ಮಾತಾಡ್ಬೇಕು. ನಂತ ದುಡ್ಡು ಐತೆ, ನನ್ನ ಏನು ಬೇಕಾದ್ರೆ ಮಾಡ್ತೀನಿ, ಗಂಡ್ಮೇನು ಅವೆಲ್ಲ ತಪ್ಪು ಮಾತಾವೆಲ್ಲ ಯಾವಾಗೇ ಆಗಲಿ. ಇನ್ನೊಂದು ಸರ್, ಅವರು ಲೈವ್ ಬಂದು ಹೇಳಿದ್ರು ದರ್ಶನ್ ಹುಡುಗರನ್ನ ಹೊಡ್ಸಿದ್ದಾರೆ ಇಲ್ಲ ಅಂತ ಹೇಳಿದ್ದಾರೆ. ದರ್ಶನ್ ಹೋಗಿ ಹೇಳಿದ್ದಾರ, ನಾನು ಹೋಗಪ್ಪ ನನ್ನಿಂದ ಅಂತ ಪಾಲ್ಟಿ ಹೇಳ್ತಾನೆ. ಅವನದೇ ಕೆಳಕ ಟೈಮ್ ಇರಲ್ಲ ಹೇಳ್ತಾರೆ. ಅವ್ನ ಮನೇಲಿ ಕೆಳಕ ಟೈಮ್ ಇನ್ನೊಬ್ಬ ನಂಗೆ ಹೋಗಿ ಹೊಸು ಅಂತ ಹೇಳ್ತಾರೆ ಸರ್. ನೀವು ಹೇಳಿ ಯಾರು ಹೊಸ? ಅವ್ನು ಮಾತಾಡ್ತಾನೆ ರೂಸ್ತಾರೆ ಅಷ್ಟೇ. ರೂಸೇ ಅವನು. ಮುಂಚೆ ಇವನಿದ್ದ ಗೊತ್ತಾ ಹುಚ್ಚ ಹೆಂಗ್ತದೆ ಸರ್, ಅದಕ್ಕಿಂತ ಮೋಸ ಇವನು. ಅದಕ್ಕೆ ಅವನು ಸ್ವಲ್ಪ ಓಕೆ, ಅವನು ಅದಕ್ಕಿಂತ ಮೋಸ ನನ್ನ ಮಗ ಇವನು. ಅವ್ನು ಬೈಬಾರ್ದು ಯಾರಿಗೂ ಹೇಳ್ಕ ಮಾಡ, ಅವನು ಅದಕ್ಕಿಂತ ಮೋಸ. ಹೋಗಿ ಸಹಾಯ ಮಾಡಲಿ. ಒಂದು 100 ಕೋಟಿ ಐತೆ 100 ಕೋಟಿ ಅಂತ ಹೋಗಿ ಹಳ್ಳಿ ಕೈ ಸಾಯ್ತಾ ಪಾಪ ಹೆಣ್ಮಕ್ಳು ಗಂಡು ಮಕ್ಳು ಇಲ್ಲ. ಹೋಗಿ ಎಲ್ಲ ಒಂದು 10 ಲಕ್ಷ ಕೊಡಲಿ ಮನೇಲಿ. ನಾನು 100 ಕೋಟಿಗೆ ಐತೆ 300 ಕೋಟಿಗೆ ಐತೆ ಅಂತಲ್ಲ, ಹೋಗಿ ಒಂದು 5,000 10,000 ಕೊಡಲಿ. ನಾನು ಇದ್ನಿ ಅಂಥವ್ರಿಗೆ ಹೆಸರು ಬರ್ತದೆ. ಅದ್ಭುತ ಯಾವಾಗ ಚಿಕ್ಕ ಅಣ್ಣಮ್ಮ ಕುಣ್ಸಿದ್ಕೆಲ್ಲ ಗಲಾಡಿ ಮಾಡ್ತಾರ? ಹಾಂ, ಅದಕ್ಕೆ ಅಂತ ಕಾರ್ಪೊರೇಷನ್ ಐತೆ, ರೇಷನ್ ತಗೊಂಡಿರ್ತಾರೆ ಕುಣ್ಸಿಕೆ. ಯಾವನ ಕೈಲಿ ಅದು ಇಲ್ಲ. ನಿಮ್ಗೂ ಮಾಡೋಕ್ಕಲ್ಲ, ನಮಗೂ ರೇಷನ್ ತಗೊಂಡು ಇದು ಮಾಡೋದು. ಅದು ರೇಷನ್ ಸಿಗ್ತದೆ, ಇನ್ಶೂರೆನ್ಸ್ ಎಲ್ಲ ಮಾಡಿರ್ತಾರೆ. ಎಲ್ಲ ಕಾರ್ಪೊರೇಷನ್ನಿಂದ KBನೆಲ್ಲ ರೇಷನ್ ತಗೊಂಡು ಅಣ್ಣಮ್ಮ ಕುಣ್ಸೋದು. ಸುಮ್ಗೆ ಕುಣ್ಸೋಕ್ಕಲ್ಲ, ಡಿಪಾರ್ಟ್ಮೆಂಟ್ ತಗೋದು. ಹೌದಲ್ವಾ? ಅದು ಅವ್ನು ಮಾತಾಡೋದು ತಪ್ಪೇ ಸರ್. ಅವನಿಗೆ ಹೋಗಿ ಅವ್ನು ಐಟಾಗಿ ಮಾತಾಡ, ನಿಮ್ಮಲ್ಲೂ ಐಟಾಗಿ ಮಾತಾಡ. ಅವನ ಹುಚ್ಚನೇ ಅವನು. ಹುಚ್ಚ ಅಂತ ಹುಚ್ಚಾಸ್ಬೇಕು, ಸೇರಿಸ್ಬೇಕು, ಎಲ್ಲ ಸೇರಿಸಿ ಆಗಿದ್ದಾರೆ. ತಮಿಳ್ನಾಡು ಇವನಿಗೆ ಹೋಗಿದ್ದಲ್ಲ ಯಾರಿಗಾರೆ ಹುಚ್ಚ ಹಂಗೆ ಅದೇ ಹಾಕ್ಬೇಕು ಅವನಿಗೆ. ಅವನು ಯಾರೋ ಒಳ್ಳೆ ಮನ್ಸ ಅಂತ ಅವನು ಒಬ್ಬ ಹೇಳಿ ಅವ್ರ ಮನೆಯಲ್ಲ ಅಂದಲ್ಲ ಅವನು ಹುಚ್ಚ ಒಳ್ಳೆ ಮನ್ಸ ಅಂತ. ಈಗ ಹೆಂಗೆ ಅಂತಲ್ಲ ಅವನು ನನ್ನ ಸೇವೆ ಮಾಡ್ಬೇಕಂದ್ರೆ ಹೋಗಿ ಹಳ್ಳಿ ಕೈ ಒಂದು 10,000 20,000 ಕೊಲ್ಲಿ. ನಂತ ದುಡ್ಡಾಗ ತಗೊಳ್ಳಿ ಚೆನ್ನಾಗಿದೆ. ಅವ್ನು ಫೋಟೋ ಹಾಕೊಂಡು ಪೂಜೆ ಮಾಡ್ತಾರೆ. ಇವನು ಯಾರೋ ಒಬ್ಬ ನನ್ನ ಅಭಿಮಾನಿನ ಬರ್ತಾರ ಅಂತ ಹುಚ್ಚ ನನ್ನ ಮಕ್ಕಳು. ಅವನು ಓದೋಕ್ಕೆ ಒಂದು ಮರ್ಯಾದೆಗಿಲ್ಲ ಅವನಿಗೆ. ಒಂದು ಅಣ್ಣಮ್ಮ ಕುಣಿಸಿದ್ರು, ಅದಕ್ಕೆ ಏನು ಸೇವೆ ಅದು? ಸೇವೆ ಅಣ್ಣಮ್ಮ ಅಂದ್ರೆ ಏನೊಂದು ಅರ್ಥ, ದೇವ್ರ ಸೇವೆ ಅದು. ಅವ್ರ ಮನೆಗೋಸ್ಕರ ಮಾತಾಡೋದು, ಎಲ್ಲರೂ ಒಳ್ಳೇದಾಗಲಿ ಅಂತ ಮಾಡೋದು. ಆ ಸೇವೆಗೋಸ್ಕರ ನಾವು ಕುಣಿಸೋದು ಅಣ್ಣಮ್ಮನ. ನಮ್ಮ ಒಂದು ಏನೋ ಸೈಲಪ್ಪ ಒಂದು ಚೆನ್ನಾಗಾಗಲಿ ಅಂತ ಅಣ್ಣಮ್ಮ ಕುಣಿಸೋದು. ಒಂದು ಅಣ್ಣಮ್ಮನ ಕುಣಿಸ್ಬಾರ್ದು ಅಂದ್ರೆ ಏನು ಅರ್ಥ? ಅವೆಲ್ಲ ತುಂಬ ಮೋಸ. ಅವಂಥ ಮೋಸ ಇಂಡಿಯಾದಲ್ಲಿ ಯಾವನಿಲ್ಲ. ಇಲ್ಲ, ಸ್ವಲ್ಪ ರೂಢಾಗಿ ಬಿಹೇವ್ ಮಾಡ್ತಾರೆ ಅಂತ ಇದಿದೆ. ಬಟ್ ವ್ಯಕ್ತಿ ಒಳ್ಳೆಯವರು ಅಂತಾರೆ ಹೇಳ್ತಾರೆ. ಮಾತು ಎಲ್ಲಿ ತನಕ ಹೋಗುತ್ತೆ, ಮಾತು ಮೇಲೆ ಹೊರಟಾಗಿ ಮಾತಾಡುವಾಗ ರಿಯಾಕ್ಷನ್ ಹೊರಟಾಗೇ ಇರ್ತದೆ. ಅಲ್ಲ ಅದೇ ಯಾಕಂದ್ರೆ ಇದು 1 ಸತಿ ಅಲ್ಲ 3-4 ಸತಿ ಆಗಿದೆ. ಸೊ ಯಾರು ಟಾರ್ಗೆಟ್ ಮಾಡ್ತಿರ್ಬೋದು, ಗೊತ್ತಿಲ್ಲ. ಅಲ್ಲ, ಅವ್ರು ಮಾಡ್ತಿರೋದಕ್ಕೆ ಆಗ್ತಾ ಇರ್ತದೆ. ಅದು ಮಾತು ಅವ್ರು ಕಾಯ್ತಾ ಇರ್ತಾರೆ ಮಾತು ಬರಲಿ ಅಂತ, ಬಂದಮೇಲೆ ಅಟ್ಯಾಕ್ ಮಾಡ್ತಾರೆ ಅಷ್ಟೇ.